ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಅದೇ ರೀತಿ ಹತ್ತಿರ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ಏನು ಸ್ಪೆಷಲಾಗಿ ಕನ್ನಡದಲ್ಲಿ ಅಂತ ಕೆಲವೊಂದು ವಿಡಿಯೋ ಕನ್ನಡದಲ್ಲಿ ಮಾಡುವ ಅಂತ ಅನಿಸಿದ್ದೇನೆ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ನನ್ನ ಮಗಂದು ಇದು ಬರ್ಡೇ ಸೆಲೆಬ್ರೇಷನ್. ಅಂದರೆ ಅವನಿಗೆ ನೈಟಲ್ಲಿ ನಾವು ಸರ್ಪ್ರೈಸ್ ಕೊಟ್ಟದ್ದು. ಬೆಳಿಗ್ಗೆ ಏನು ಕೇಕ್ ಕಟ್ ಮಾಡಲಿಲ್ಲ, ಸಣ್ಣ ಕೇಕ್ ಒಂದು ತಂದು ಕಟ್ ಮಾಡಿದ್ದು. ನಾವು ಅದು ನೈಟಲ್ಲಿ ಫುಡ್ ಮಾಡಿ ಬಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ಅದರಿಂದ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಇದು. ನಾನು ಅಲ್ಲಿ ಹೋಟೆಲಲ್ಲಿ ಊಟ ಮಾಡುವ ವೀಡಿಯೋ ಹಾಕಿದ್ದೇನೆ, ಪರೋಟ ಸುಕ್ಕ ಹೇಳಿ ಹಾಕಿದ ವೀಡಿಯೋ ಇದೆಯಲ್ಲ. ಅದರಿಂದ ಇದು ನೆಕ್ಸ್ಟ್ ಮಾರ್ನಿಂಗ್ಗೆ ನಾವು ಲುಲು ಹೈಪರ್ ಮಾರ್ಕೆಟಿಗೆ ಹೋದದ್ದು. ಬೆಳಿಗ್ಗೆ ಬೇಗವೇ ಹೋಟೆಲಿಗೆ ಹೋಗಿ ನಾಷ್ಟ ಎಲ್ಲ ಮಾಡಿ ಹೈಪರ್ ಮಾರ್ಕೆಟಿಗೆ ಇದು ಹೋದದ್ದು. ನಾಷ್ಟದಲ್ಲಿ ಲೈಟಾಗಿ ಫುಡ್ ಮಾಡಿದ್ವಿ ನಾವು. ಇಡ್ಲಿ ಮತ್ತು ವಡೆ ಮತ್ತು ಬನ್ಸ್, ಪೂರಿ ತೊಗೊಂಡದ್ದು ಮತ್ತು ಕಾಫಿ. ಹಾಗೆ ನಾಷ್ಟ ಎಲ್ಲ ಮಾಡಿದ ನಂತರ ಮಾಲ್ ಸುತ್ತುವ ಅಂತ ಹೇಳಿ ಮಾಲಿಗೆ ಬಂದಿದ್ದೇವೆ. ಎಷ್ಟು ದೊಡ್ಡದು ಉಂಟಂತ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಕಾಗೋದಿಲ್ಲ, ಅಷ್ಟು ಅದು ಫುಲ್ಲು ಹಾಕಿದರೆ ನಾನು ವೀಡಿಯೋ ನಿಮಗೆ ನೋಡಲಿಕ್ಕೆ ಸಹ ಬೋರ್ ಆಗ್ಬೋದು, ಅಷ್ಟು ಲೆಂತಿ ವೀಡಿಯೋ ಆಗ್ತದೆ. ನಾನು ಇದನ್ನು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೇನೆ. ಇದು ಇಮಿಟೇಷನ್ ಜ್ಯುವೆಲರಿ ಎಲ್ಲ ಇತ್ತು, ನಾವು ಇದನ್ನು ಪರ್ಚೇಸ್ ಮಾಡಿದ್ದೇವೆ. ಉಂಗುರ ಮತ್ತು ಬ್ರಾಸ್ಲೆಟ್ ಎಲ್ಲ ಒಳ್ಳೆಯದುಂಟು, ತುಂಬ ಖುಷಿಯಾಯಿತು. ಅಫೋರ್ಡಬಲ್ ಪ್ರೈಸ್ ಸಹ ಓಕೆ, ತೊಂದರೆ ಇಲ್ಲ. ನಾವು ಹೊರಗಡೆ ಎಷ್ಟು ಕೊಡ್ತೇವೆ ಅಷ್ಟೇ ಉಂಟಿದ್ದು ಮಾಲಲ್ಲಿ ಸಹ. ನಾವು ಎಕ್ಸ್ಪೆನ್ಸಿವ್ ಅಂತ ತಿಳ್ಕೊಂಡಿದ್ವಿ, ಬಟ್ ಇಲ್ಲ, 150, 100 ರಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಉಡುಪಿಯಲ್ಲಿ ನಮಗೆ ಕಾಂತಾರ ಫಿಲ್ಮಿಗೆ 18 ವರ್ಷದ ಒಳಗಡೆಗೆ ಹೋಗಲಿಕ್ಕಿಲ್ಲ ಅಂತ ಇತ್ತು. ಸೊ ಹಾಗಾಗಿ ನಮಗೆ ಮಕ್ಕಳನ್ನು ಬಿಟ್ಟು ಹೋಗಲಿಕ್ಕೆ ಆಗಿರಲಿಲ್ಲ. ಸೊ ಬೆಂಗಳೂರಿಗೆ ಹೋದಾಗ ಫಿಲ್ಮ್ ನೋಡುವ ಅಂತ ಹೇಳಿ ನಾವು ಹೋದ ಟೈಮ್ ಸಹ ಸರಿ ಇತ್ತು. ಮಾಲ್ ಒಳಗೆ ಫಿಲ್ಮ್ ಇನ್ನೇನು 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಇತ್ತು. ಸೊ ಫಿಲ್ಮ್ ಅಂತೂ ಕೇಳೋದೇ ಬೇಡ, ಅಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ. ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಿ ನೋಡಬೇಕು. ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡುವಾಗ ಮಜವೇ ಬೇರೆ. ಹಾಗೆ ನಾವು ಫಿಲ್ಮ್ ಸಹ ಕಾಂತಾರ ಅಲ್ಲಿ ಲುಲು ಮಾಲಲ್ಲಿ ಕಾಂತಾರ ಫಿಲ್ಮ್ ನೋಡಿ ಮತ್ತು ನಾವು ಬೇರೆ ಆ್ಯಕ್ಟಿವಿಟಿ ಎಲ್ಲ ಮಾಡುವ ಅಂತ ಹೇಳಿ ಹೊರಟ್ವಿ. ಫಿಲ್ಮ್ ಎಲ್ಲ ನೋಡಿದ ನಂತರ ಅದೇ ಮಾಲಲ್ಲಿ ಗೇಮ್ ಝೋನ್ ಇತ್ತು. ಅಲ್ಲಿ ಗೇಮ್ ಝೋನಲ್ಲಿ ಮಕ್ಕಳ ಜೊತೆ ಈ ರೀತಿ ಯಾವೆಲ್ಲ ಗೇಮ್ ಬೇಕು ಅಂತ ಹೇಳಿ ಎಲ್ಲ ಗೇಮ್ ಆಡುವ ಟ್ರೈ ಮಾಡ್ತಿದ್ವಿ. ಇವರು ಹಾಗೆ ಈ ರೈಡನ್ನು ಟ್ರೈ ಮಾಡಿದರು. ಹಾಗೆ ಝೀ ಕನ್ನಡದಲ್ಲಿ ಬಾಳು ಬೆಳಗುಂದಿ ಅಂತ ಬರ್ತಾರಲ್ಲ, ಅವ್ರ ಫ್ಯಾಮಿಲಿ ಸಹ ಬಂದಿತ್ತು. ಸೊ ನಮಗೆ ಹತ್ತಿರ ಹೋಗಿ ಮಾತಾಡಲಿಕ್ಕೆ ಆಗಿರಲಿಲ್ಲ, ಮಕ್ಕಳು ಎಲ್ಲ ಆಚೀಚೆ ಹೋಗ್ತಾರೆ ಹೇಳಿ ಅವರ ಫ್ಯಾಮಿಲಿ ಇಲ್ಲಿ ನಿಂತಿದ್ದಾರೆ, ಮಗು ಹಿಡ್ಕೊಂಡು ನಿಂತಿದ್ದಾರಲ್ಲ, ಅದೇ ಅವರೇ ಬಾಳು ಬೆಳಗುಂದಿ ಝೀ ಕನ್ನಡ ಪ್ರೋಗ್ರಾಮಲ್ಲಿ ಬರ್ತಾಯಿದ್ರು. ಸೊ ಹತ್ತಿರ ಹೋಗಿ ಮಾತಾಡಿಸಲಾಗಲಿಲ್ಲ. ಸೊ ಅವರು ಸಹ ಫ್ಯಾಮ್ಲಿ ಎಲ್ಲ ಸಮೇತ ಬಂದಿದ್ದರು, ಯಾಕೆ ನಾವು ಸಹ ಡಿಸ್ಟರ್ಬ್ ಮಾಡೋದಂತ ಹೋಗಲಿಲ್ಲ. ಹಾಗೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವಾಗ ಯಾವುದರಲ್ಲಿ ಆಡೋದು ಯಾವುದರಲ್ಲಿ ಬಿಡೋದು ಅಂತ ಆಗ್ತದೆ. ಅಷ್ಟು ಗೇಮ್ಸ್ ಇದೆ, ಅಷ್ಟು ಗೇಮ್ ಝೋನು ತುಂಬ ಅಂದರೆ ತುಂಬ ಲೆಕ್ಕವೇ ಇಲ್ಲ, ಅಷ್ಟು ಎಲ್ಲ ಇತ್ತು. ಮಕ್ಕಳಿಗೆ ಖುಷಿಯೋ ಖುಷಿ, ಯಾವುದರಲ್ಲಿ ಕೂತ್ಕೊಳ್ಳೋದು ಅಂತ. ಕಾರ್ಡ್ ಮಕ್ಕಳು ಸ್ವೈಪ್ ಮಾಡಿದ್ದು, ಈ ಗೇಮ್ ಮಾಮ ಅಂತ ಹೇಳಿ. ಹಾಗೆ ಎಲ್ಲ ಗೇಮಲ್ಲಿ ಸಹ ಆಲ್ಮೋಸ್ಟ್ ಕೂತ್ಕೊಂಡಿದ್ದಾರೆ ಮಕ್ಕಳು. ಎಂಜಾಯ್ ಅಂದರೆ ಎಂಜಾಯ್. ರಜೆಯಲ್ಲಿ ನಾವು ಸಣ್ಣದಿರುವಾಗ ಈ ರೀತಿ ಎಲ್ಲ ಇರಲಿಲ್ಲ. ರಜೆ ಸಿಕ್ಕಿದರೆ ಅಜ್ಜಿ ಮನೆಗೆ, ತೋಟ, ಹಾಗೆ ಹೀಗೆ ಅಂತ. ಈಗಿನ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆಲ್ಲ ಇದೆ, ಈ ರೀತಿ ಎಲ್ಲ ಸಿಗ್ತದೆ ಆಡಲಿಕ್ಕೆ. ನಾವೆಲ್ಲ ಇದ್ದದೆಲ್ಲ ಟಿ ವಿಯಲ್ಲಿ ಎಲ್ಲ ನೋಡಿರ್ಬೋದೇನೋ ಸಣ್ಣದಿರುವಾಗ. ಸೊ ಈಗಿನ ಮಕ್ಕಳಿಗೆ ತುಂಬ ಫೆಸಿಲಿಟಿ ಉಂಟು. ಮತ್ತು ಇದೊಂದು ಗೇಮ್ ಆಡಿದ್ವಿ, ಬಟ್ ನಮಗೆ ಏನಂತಲೇ ಗೊತ್ತಾಗಿರಲಿಲ್ಲ ಮೊದಲಿಗೆ. 2 ಸತಿ ಸ್ವೈಪ್ ಮಾಡಿದ್ವಿ, ವೇಸ್ಟ್ ಆಯಿತು. ಆ ರೀತಿ ಬಿಲ್ಡ್ ಮಾಡಬೇಕಂತೆ ಸ್ಕ್ವೇರ್ ಬಾಕ್ಸಲ್ಲಿ, ನಮಗೆ ಗೊತ್ತಾಗಿರಲಿಲ್ಲ. ಹಾಗೆ ಅದು ಫ್ಲಾಪ್ ಆಯಿತು. ಹಾಗೆ ಅಲ್ಲಿಂದ ಸೀದಾ ಬಂದದ್ದು ಫುಡ್ ಕೋರ್ಟಿಗೆ ಬಂದ್ವಿ ನಾವು. ಫುಡ್ ಮಾಡಿರಲಿಲ್ಲ ನಾವು ಮಧ್ಯಾಹ್ನದ್ದು. ಹಾಗೆ ಇದು ಬೋಬೋ ಬಂದು ಜ್ಯೂಸು ಒಳ್ಳೆದಿತ್ತು. ಮಕ್ಕಳಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದರ ಒಳಗಡೆ ಬಾಲ್ಸ್ ಹಾಗೆ ಜೆಲ್ಲಿ ಇರ್ತದೆ. ಅದು ಎಲ್ಲಿಂದ ಬೀಳ್ತದೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ವೀಡಿಯೋ ಮಾಡಲಿಕ್ಕೆ ಅಂತ ಹಿಡ್ಕೊಂಡಿದ್ದೇನೆ, ಹೇಗೆ ಬೀಳಿದೆ ಅಂತಲೇ ಗೊತ್ತಿಲ್ಲ.
ಜಾಸ್ತಿ ಏನಿಲ್ಲ, ಪಾವ್ ಭಾಜಿ, ಬರ್ಗರ್, ಚಿಕನ್ ನಗೆಟ್ಸ್, ಕೋಕು, ಮಂದಿ ತೊಗೊಂಡಿದ್ವಿ ಚಿಕನ್. ಅದೆಲ್ಲ ಫಿನಿಷ್ ಮಾಡಿ ನಾವು ಸೂಪರ್ ಮಾರ್ಕೆಟ್ ಒಳಗೆ ಹೋದ್ವಿ. ಗ್ರೋಸರಿ ಏನಾದರೂ ಪರ್ಚೇಸ್ ಮಾಡಿದರೆ 1999 ಮೇಲ್ಗಡೆ ಮಾಡಿದರೆ ಕೂಪನ್ ಸಿಗುತ್ತೆ. ಏನೋ ಇದು ದೀಪಾವಳಿ ಆಫರ್ ಅಂತೆ ಲೂಲು ಮಾರ್ಕೆಟಲ್ಲಿ. ಇದು ಫುಲ್ ಇಟ್ಟಿದ್ರು, ಕಾರು, ಫ್ರಿಜ್ಜು, ಸ್ಕೂಟಿ, ವಾಷಿಂಗ್ ಮಿಷಿನ್ ಮತ್ತು ಮೈಕ್ರೋ ಓವನ್, ಹೀಗೆ ಮಿಕ್ಸಿ, ಇಷ್ಟು ಐಟಮ್ಸ್ ಇತ್ತು. ತುಂಬ ಉಂಟು ನೋಡಲಿಕ್ಕೆ, ಯಾವುದು ನೋಡೋದು ಯಾವುದು ಬಿಡೋದು ಅಂತ ಆಗ್ತಿತ್ತು. ಸೊ ಹಾಗೆ ಇದು ಕೆಲವೆಲ್ಲ ಈ ವೆಜಿಟೇಬಲ್ ಇದ್ದು ಫ್ರೂಟ್ಸ್ ಇದ್ದಂಗೆ ಹೆಸರು ಸಹ ಗೊತ್ತಿಲ್ಲ, ನಾನು ನೋಡಲೂ ಇಲ್ಲ ಅಂಥ ಐಟಮ್ಸ್, ಅಂಥದ್ದೆಲ್ಲ ಕೆಲವಿತ್ತು. ನಿಮಗೆ ಸಹ ಇಂಥ ಅನುಭವ ಎಲ್ಲ ಆಗಿದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗ್ ಇದ್ರದ್ದು ನೆಕ್ಸ್ಟ್ ಡೇ ಎಲ್ಲಿಗೆಲ್ಲ ಹೋಗಿದ್ವಿ ಅಂತ ಪಾರ್ಟ್ 3ಯಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್, ಟೇಕ್ ಕೇರ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಒಂದು ಕೊಡೋದು ಮರಿಬೇಡಿ.